ಲೋಕಸಭಾ ಚುನಾವಣೆ ಬಗ್ಗೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಈ ಚುನಾವಣೆ ಬಹಳ ಮಹತ್ತರವಾದಂಥ ಚುನಾವಣೆ. ಈ ಚುನಾವಣೆಯಲ್ಲಿ ತಾವು ತೆಗೆದುಕೊಳ್ತಕ್ಕಂಥ ತೀರ್ಪು ಯಾರನ್ನ ಲೋಕಸಭೆಗೆ ಕಳಿಸಬೇಕು, ಯಾವ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು, ಯಾವ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಈ ದೇಶದ ಬಡವರ, ರೈತರ, ಮಹಿಳೆಯರ ಕಲ್ಯಾಣ ಆಗ್ತದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಈ ದೇಶದಲ್ಲಿ ಬದಲಾವಣೆ ಆಗಬೇಕಾದ್ರೆ, ಸಮಾಜ ಬರಬೇಕಾದ್ರೆ, ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಕ್ಕಬೇಕಾದ್ರೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ, ರೈತರಿಗೆ, ಕಾರ್ಮಿಕರಿಗೆ, ಅವರೆಲ್ಲರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಸಿಕ್ಕಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಈ ಕಾರ್ಯಕ್ರಮಗಳು ಸಾಧ್ಯ ಆಗ್ತವೆ ಹೊರತು ಬಿಜೆಪಿಯಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ. ನರೇಂದ್ರ ಮೋದಿಯವರು ಇತ್ತೀಚೆಗೆ ಬಾಗಲಕೋಟೆಗೆ ಬಂದಿದ್ರು. ಆ ಬಾಗಲಕೋಟೆಗೆ ಬಂದಿದ್ದಾಗ ಚರಂತಿ ಮಠ್ ಮಾಜಿ ಶಾಸಕರು ಅವರು ಒಂದು ಕರಿ ಕಂಬಳಿಯನ್ನು ಹಾಕಿದ್ರು. ಆ ಕರಿ ಕಂಬಳಿಯನ್ನು ಹಾಕೊಂಡು ಭಾಷಣ ಮಾಡಿದ್ದಾರೆ ನರೇಂದ್ರ ಮೋದಿಯವರು. ಪಾಪ ಕುರುಬರೆಲ್ಲ ಓಟ್ ಕೊಡ್ಲಿ ಅಂತೇಳಿ ನಾಟಕ ಮಾಡಿದ್ದಾರೆ. ನನಗೆ ಇಲ್ಲಿ ರಾಣಿಬೆನ್ನೂರಿನ ಕುರುಬ ಸಂಘದವರು, ಕುರುಬ ಲೀಡರ್ಗಳು ಕರಿ ಕಂಬಳಿಯನ್ನು ಓದಿಸಿದ್ರು. ಕರಿ ಕಂಬಳಿಯನ್ನು ಓದಿಸಿದ್ರು. ಯಾಕಂದ್ರೆ ಅದು ಕರಿ ಕಂಬಳಿ ಕುರುಬರ ಸಂಕೇತ, ಕನಕದಾಸರ ಸಂಕೇತ. ಅದಕ್ಕೋಸ್ಕರ ಕರಿ ಕಂಬಳಿಯನ್ನ ಹಾಕ್ತಾರೆ. ನರೇಂದ್ರ ಮೋದಿ ಅವರಿಗೆ ಯಾವ ನೈತಿಕತೆ ಇದೆ ಕರಿ ಕಂಬಳಿಯನ್ನು ಹಾಕೊಳ್ಳಿಕ್ಕೆ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಬೇಕಾಗ್ತದೆ. ಯಾಕಂತಂದ್ರೆ 28 ಲೋಕಸಭಾ ಸದಸ್ಯರಲ್ಲಿ ಒಂದೇ ಒಂದು ಟಿಕೆಟ್ ಅನ್ನು ಕೂಡ ಕುರುಬರಿಗೆ ಕೊಟ್ಟಿಲ್ಲ. ಒಂದೇ ಒಂದು ಟಿಕೆಟ್ ಅನ್ನು ಕೊಟ್ಟಿಲ್ಲ. ಪಾಪ ಈಶ್ವರಪ್ಪ ಇಲ್ಲಿ ಹಾವೇರಿನಲ್ಲಿ ಟಿಕೆಟ್ ಕೇಳಿದ್ರು ಅವ್ರ ಮಗನಿಗೆ. ಯಾರವ? ಕಾಂತೇಶನ ಟಿಕೆಟ್ ಕೊಟ್ಟರು, ಅದನ್ನೂ ಕೊಡ್ಲಿಲ್ಲ. ಈಗ ಈಶ್ವರಪ್ಪ ಬಿಜೆಪಿ ಅಧ್ಯಕ್ಷನಾಗಿದ್ದವನು, RSS ನಲ್ಲಿ ಪಳಗಿರ್ತಕ್ಕಂಥವನು, ಅಲ್ಲಿ ತರಬೇತಿಯನ್ನು ಪಡೆದಿರ್ತಕ್ಕಂಥವನು, ಅವನ ಮಗನಿಗೆ ಟಿಕೆಟ್ ಕೊಡಲಿಲ್ಲ. ಶಂಕರ್ ಹೇಳಿದ್ರು, ಅವ್ರಿಗೂ ಕೂಡ ಮೋಸ ಮಾಡಿದ್ರು ಪಕ್ಷಕ್ಕೆ ಸೇರಿಸ್ಕೊಂಡು. ಈಗ ಹೇಳಿ, ಹಾವೇರಿ ಕ್ಷೇತ್ರದ ಕುರುಬರು ಓಟ್ ಹಾಕ್ಬೇಕಾ ಬಿಜೆಪಿಗೆ? ಹೇಳಿ, ನೀವೇ ಬಿಜೆಪಿಗೆ ಓಟ್ ಹಾಕ್ತೀರಾ? ದಯಮಾಡಿ ಒಂದೇ ಒಂದು ಓಟನ್ನು ಕೂಡ ಹಾಕಬಾರ್ದು. ನಾನು ಕುರುಬರ ಜಾತಿಯಲ್ಲಿ ಹುಟ್ಟಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಹೇಳ್ತಾ ಇಲ್ಲ. ಕುರುಬರು ಕೂಡ ಕರ್ನಾಟಕದ ಜನಸಂಖ್ಯೆಯಲ್ಲಿ 7% ಇರ್ತಕ್ಕಂಥವ್ರು. ಆ 7% ಇರ್ತಕ್ಕಂಥ ಕುರುಬರಿಗೆ ಒಂದೇ ಒಂದು ಟಿಕೆಟ್ ಕೊಡಲಿಲ್ಲ ಅಂತಂದರೆ, ಈ ಸಾರಿನೂ ಕೊಡಲಿಲ್ಲ, ಕಳೆದ ಚುನಾವಣೆಯಲ್ಲೂ ಕೂಡ ಕೊಟ್ಟಿರಲಿಲ್ಲ. ಕಾಂಗ್ರೆಸ್ ಪಕ್ಷದಿಂದ ಕಳೆದ ಚುನಾವಣೆಯಲ್ಲಿ 3 ಜನ ಕುರುಬರು ಕೊಟ್ಟಿತ್ತು. ಈ ಬಾರಿ
ಇಬ್ಬರಿಗೆ ಟಿಕೆಟ್ ಕೊಟ್ಟಿದೆ. ಯಾರಿಗೆ ಓಟ್ ಹಾಕ್ಬೇಕು ಹೇಳಿ ನೀವೇ? ಯಾರಿಗೆ ಹಾಕ್ಬೇಕ್ರಿ? ಆನಂದ ಗಡ್ಡದೇವರ ಮಟ್ಟಿಗೆ ಹಾಕ್ಬೇಕು ಓಟನ್ನ. ಹಾಕ್ತಿರಿ ಅಲ್ವಾ? ಕೈ ಎತ್ತಿ ನೋಡೋಣ, ಯಾರ್ಯಾರು ಹಾಕ್ತಿರಿ ಓಟು? ಹಾಕ್ಬೇಕು. ಈಗ ಶಂಕರನು ಕೂಡ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಸ್ವಲ್ಪ ಗೊಂದಲ ಇತ್ತು ನಿಮಗೆ. ಶಂಕರ ಮಾಜಿ ಮಂತ್ರಿ, ಈಗ ನಮ್ಮ ಪಾರ್ಟಿಗೆ ಸೇರ್ಕೊಂಡಿರೋದ್ರಿಂದ ಯಾವುದೇ ಗೊಂದಲ ಉಳಿದಿಲ್ಲ, ಯಾವುದೇ ಉಳಿದಿಲ್ಲ. ನನ್ನ ಪ್ರಕಾರ ಶಂಕರ ಕಾಂಗ್ರೆಸ್ ಬಂದಿರೋದ್ರಿಂದ ಕಾಂಗ್ರೆಸ್ಗೆ ಹೆಚ್ಚು ಶಕ್ತಿ ಬಂದಿದೆ ಅಂತೇಳಿ ನನಗನ್ಸುತ್ತೆ. ಪ್ರಕಾಶ್ ಮತ್ತು ಶಂಕರ್ ಇಬ್ಬರು ಕೂಡ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಕನಿಷ್ಠ ಪಕ್ಷ ರಾಣಿಬೆನ್ನೂರಿನಿಂದ 30,000 ಅಂತರದಿಂದ ಆನಂದನಿಗೆ 30,000 ಮತಗಳು ಬರಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಏನಪ್ಪ ಪ್ರಕಾಶ್? 100ಕ್ಕೆ 100 ಏನಯ್ಯ ಶಂಕರ? 30,000 ಅಂತರ 30,000. ಇನ್ನೂ ಅದಕ್ಕಿಂತ ಜಾಸ್ತಿ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಹಳ ಸಂತೋಷ. ಅದಕ್ಕಿಂತ ಜಾಸ್ತಿ ಬಂದ್ರೆ ನಾನು ಬಹಳ ಸಂತೋಷ ಪಡ್ತೀನಿ. ನಾನು ಸಂತೋಷ ಪಡ್ತೀನಿ. ಈಗ ನರೇಂದ್ರ ಮೋದಿ ಅವರು ಹತಾಶರಾಗಿದ್ದಾರೆ. ಅದಕ್ಕೋಸ್ಕರನೇ ಬಾಯಿ ಬಂದಾಗ ಮಾತಾಡ್ತಾರೆ. ಮೊನ್ನೆ ಎಲ್ಲೋ ಭಾಷಣ ಮಾಡ್ತಾ ಹೇಳಿದ್ರು, ಸಿದ್ದರಾಮಯ್ಯನ ಸರ್ಕಾರದಲ್ಲಿ 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದ ಮೇಲೆ ಟ್ರೆಜರಿ ಎಲ್ಲ ಖಾಲಿ ಆಗ್ಬಿಟ್ಟದೆ. ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲಿಕ್ಕೆ ದುಡ್ಡಿಲ್ಲ, ಸಂಬಳ ಕೊಡಲಿಕ್ಕೆ ದುಡ್ಡಿಲ್ಲ. ನರೇಂದ್ರ ಮೋದಿಜಿ, ನಾನು 5 ಗ್ಯಾರಂಟಿಗಳನ್ನು ಜಾರಿ ಮಾಡಿ 23-24ರಲ್ಲಿ 36,000 ಕೋಟಿ ರೂಪಾಯಿಗಳನ್ನ ಬಡವರಿಗೋಸ್ಕರ ಖರ್ಚು ಮಾಡಿದ್ದೀನಿ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಇದೇ ಮೋದಿ ಹೇಳಿದ್ರು, ರಾಜಸ್ಥಾನದಲ್ಲಿ ನಾವು ಈ ಯೋಜನೆಗಳನ್ನು ಘೋಷಣೆ ಮಾಡಿದಾಗ, ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಾಗ ಹೇಳಿದ್ರು, ಈ ಗ್ಯಾರಂಟಿಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ
ಒಂದು ವೇಳೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಈ ಚುನಾವಣೆ ಕುರುಬರಿಗೆ ಕೊಟ್ಟಿಲ್ಲ, ಒಂದೇ ಒಂದು ಟಿಕೆಟ್ ಅನ್ನು ಕೊಟ್ಟಿಲ್ಲ. ಪಾಪ ಈಶ್ವರಪ್ಪ ಇಲ್ಲಿ ಹಾವೇರಿನಲ್ಲಿ ಟಿಕೆಟ್ ಕೇಳಿದ್ರು ಅವ್ರ ಮಗನಿಗೆ, ಯಾರವ ಕಾಂತೇಶನ ಟಿಕೆಟ್ ಕೊಟ್ಟರು, ಅದನ್ನೂ ಕೊಡ್ಲಿಲ್ಲ. ಈಗ ಈಶ್ವರಪ್ಪ ಬಿಜೆಪಿ ಅಧ್ಯಕ್ಷನಾಗಿದ್ದವನು, RSS ನಲ್ಲಿ ಪಳಗಿರ್ತಕ್ಕಂಥವನು, ಅಲ್ಲಿ ತರಬೇತಿಯನ್ನು ಪಡೆದಿರ್ತಕ್ಕಂಥವನು, ಅವನ ಮಗನಿಗೆ ಟಿಕೆಟ್ ಕೊಡಲಿಲ್ಲ. ಶಂಕರ್ ಹೇಳಿದ್ರು, ಅವ್ರಿಗೂ ಕೂಡ ಮೋಸ ಮಾಡಿದ್ರು ಪಕ್ಷಕ್ಕೆ ಸೇರಿಸ್ಕೊಂಡು. ಈಗ ಹೇಳಿ, ಹಾವೇರಿ ಕ್ಷೇತ್ರದ ಕುರುಬರು ಓಟ್ ಹಾಕ್ಬೇಕಾ ಬಿಜೆಪಿಗೆ? ಹೇಳಿ, ನೀವೇ ಬಿಜೆಪಿಗೆ ಓಟ್ ಹಾಕ್ತೀರಾ? ದಯಮಾಡಿ ಒಂದೇ ಒಂದು ಓಟನ್ನು ಕೂಡ ಹಾಕಬಾರ್ದು. ನಾನು ಕುರುಬರ ಜಾತಿಯಲ್ಲಿ ಹುಟ್ಟಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಹೇಳ್ತಾ ಇಲ್ಲ. ಕುರುಬರು ಕೂಡ ಕರ್ನಾಟಕದ ಜನಸಂಖ್ಯೆಯಲ್ಲಿ 7% ಇರ್ತಕ್ಕಂಥವ್ರು. ಆ 7% ಇರ್ತಕ್ಕಂಥ ಕುರುಬರಿಗೆ ಒಂದೇ ಒಂದು ಟಿಕೆಟ್ ಕೊಡಲಿಲ್ಲ ಅಂತಂದರೆ, ಈ ಸಾರಿನೂ ಕೊಡಲಿಲ್ಲ, ಕಳೆದ ಚುನಾವಣೆಯಲ್ಲೂ ಕೂಡ ಕೊಟ್ಟಿರಲಿಲ್ಲ. ಕಾಂಗ್ರೆಸ್ ಪಕ್ಷದಿಂದ ಕಳೆದ ಚುನಾವಣೆಯಲ್ಲಿ 3 ಜನ ಕುರುಬರು ಕೊಟ್ಟಿತ್ತು. ಈ ಬಾರಿ